ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಂತೂ ಬರೀ ಡಿವೋರ್ಸ್ಗಳದೇ ಸುದ್ದಿ ಆಗಿದೆ. ರೀಸೆಂಟಾಗಿ ಒಂದೆರಡು ಸೆಲೆಬ್ರಿಟಿಗಳ ಡಿವೋರ್ಸ್ ಕೇಸ್ ನೋಡಿದ ಮೇಲಂತೂ ಯಾಕಪ್ಪ ಇಂಡಿಯಾದಲ್ಲಿ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಎಲ್ಲರ ತಲೆಯಲ್ಲೂ ಯೋಚನೆ ಬಂದಿದೆ. ಹಾಗೆ ನೋಡೋಕೋದ್ರೆ ನಮ್ಮದು ವರ್ಲ್ಡಲ್ಲಿ ಲೋಯೆಸ್ಟ್ ಡಿವೋರ್ಸ್ ರೇಟ್ 1.1%. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಕಮ್ಮಿ. UN ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ ಲಾಸ್ಟ್ ಫ್ಯೂ ಇಯರ್ಸಿಂದ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿದೆ. ಶಾಕಿಂಗ್ ವಿಷಯ ಏನಂದರೆ ಇದು 10 to 15 ಇಯರ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋರ್ದು. ಹಾಗಾದರೆ ಇಂಡಿಯನ್ಸ್ ಮ್ಯಾರಿಡ್ ಲೈಫ್ ಯಾಕೆ ಹಿಂಗಾಗ್ತಿದೆ? ಯಾಕೆ ನಾವು ಮದುವೆಗೆ ಜಸ್ಟಿಸ್ ಕೊಡೋಕ್ಕಾಗ್ತಿಲ್ಲ? ಹಾಗಾದರೆ ನಮಗೆ ಮದುವೆ ಮೇಲೆ ವಿಶ್ವಾಸ ಹೊರಟೋಯ್ತಾ? ಅಥವಾ ಕಮಿಟ್ಮೆಂಟ್ ಪ್ರಾಬ್ಲಮ್ಸಾ? ಇಲ್ಲ ಫಾರಿನ್ ಲೈಫ್ ಸ್ಟೈಲ್ಗೆ ನಾವು ಅಡ್ಜಸ್ಟ್ ಆಗ್ತಿದ್ದೀವ? ರೀಸನ್ ಏನು ಹಾಗಾದರೆ ಇದಕ್ಕೆ? ಸೊ ಎಲ್ಲನೂ ಈ ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಡಿಯಾದಲ್ಲಿ ಮದುವೆ ಅನ್ನೋದು ಬರೀ ಇಬ್ಬರು ಇಂಡಿವಿಜುವಲ್ ಮದುವೆ ಆಗುವಂಥದ್ದಲ್ಲ, ಎರಡು ಫ್ಯಾಮಿಲಿಗಳ ಮದುವೆ ಆಗುವಂಥದ್ದು. ಸೊ ಇದರಿಂದ ಮದುವೆ ಸ್ಟ್ರಾಂಗ್ ಬಾಂಡ್ ಆಗಿರುತ್ತೆ. ಆದರೆ ಕೆಲವೊಂದು ಮದುವೆ ಹಾರಿಬಲ್ ಆಗಿರುತ್ತೆ. ಸೊ ಅದರಿಂದ ಸಪ್ರೇಟ್ ಆಗೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲ್ಲ. ಇದನ್ನ ನಾವು ಡಿವೋರ್ಸ್ ಅಂತೀವಿ. ಇದು ಇವಾಗಿನ ಮಾತ್ರ ಅಲ್ಲ, ವೇದಿಕ್ ಪೀರಿಯಡಲ್ಲೂ ಕೂಡ ನಡೀತಾ ಇತ್ತು. ಕೆಲವೊಂದು ಕಾರಣಗಳಿಂದ ಗಂಡ ಹೆಂಡ್ತಿನ ದೂರ ಮಾಡ್ತಾ ಇದ್ರು. ಆದರೆ ಇವಾಗ ಮದುವೆ ಬೇರೆ ಥರನೇ ಇದೆ. ಸೊ ಇವಾಗ ರೀಸನ್ಸ್ಗಳು ಬೇರೆ ಥರನೇ ಇರುತ್ತೆ. ಒಂದೊಂದು ಕಪಲ್ದು ಒಂದೊಂದು ಕಾಂಪ್ಲಿಕೇಟೆಡ್ ರೀಸನ್ ಆಗಿರುತ್ತೆ. ಮ್ಯೂಚುವಲ್ ಡಿಸ್ಅಗ್ರಿಮೆಂಟ್ ಆಗಿರ್ಬೋದು, ಚೇಂಜಿಂಗ್ ಸೊಸೈಟಲ್ ನಾರ್ಮ್ಸ್ ಆಗಿರ್ಬೋದು, ಡಿಫ್ರೆನ್ಸಸ್, ಟೈಮ್ ಕೊಡಲ್ಲ ಅನ್ನೋದು, ರೆಸ್ಪೆಕ್ಟ್ ಕೊಡಲ್ಲ ಅನ್ನೋದು, ಈ ಥರ. 2019 UN ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ ನೋಡಿದರೆ ಡಿವೋರ್ಸ್ ರೇಟ್ 1.1%. ಹಾಗೆ ನೋಡಿದರೆ ನಮ್ಮ ದೇಶದಲ್ಲಿ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಚೆನ್ನಾಗೇ ವರ್ಕ್ ಮಾಡ್ತಿದೆ. ಆದರೆ ಎಲ್ಲರೂ ಇಷ್ಟಪಟ್ಕೊಂಡೇ ಇರಲ್ಲ. ಕೆಲವರು ಸಮಾಜಕ್ಕೆ ಹೆದರಿ ಜೊತೆಲೇ ಇರ್ತಾರೆ. ನಮ್ಮ ದೇಶದಲ್ಲಿ ಡಿವೋರ್ಸ್ ರೇಟ್ ಕಮ್ಮಿನೇ ಇರ್ಬೋದು, ಆದರೆ ಡೊಮೆಸ್ಟಿಕ್ ವೈಲೆನ್ಸ್ ರೇಟ್ ಜಾಸ್ತಿನೇ ಇದೆ. 2018 NCRB ರಿಪೋರ್ಟ್ ಪ್ರಕಾರ ಹೌಸ್ ವೈಫ್ ಸೆಕೆಂಡ್ ಲಾರ್ಜೆಸ್ಟ್ ಸೂಸೈಡಲ್ ಡೆತ್ಸ್ ಅಲ್ಲಿ ರೀಸನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಮತ್ತು ಡೌರಿ ಹರಾಸ್ಮೆಂಟ್. ಇನ್ 2019 NCRB ಡೇಟಾ ಪ್ರಕಾರ 1 lakh ಡೊಮೆಸ್ಟಿಕ್ ವೈಲೆನ್ಸ್ ರಿಪೋರ್ಟ್ ಹೌಸ್ ವೈಫ್ ಮೇಲೆ ರಿಪೋರ್ಟ್ ಆಗಿದೆ. ಸೊ ಇದೆಲ್ಲ ನೋಡಿದರೆ ಏನು ಅನಿಸುತ್ತೆ ಅಂದರೆ ಇಲ್ಲಿ ಮ್ಯಾರೇಜ್ ಅಷ್ಟೇನು ಪಾಸಿಟಿವ್ ಆಗಿಲ್ಲ, ಆದರೆ ಡಿವೋರ್ಸ್ ರೇಟ್ ಕಮ್ಮಿ ಈಗ ಕಂಪೇರ್ ಮಾಡಿದರೆ ಹಿಂದೆ. ಯಾಕಂದರೆ ಹಿಂದೆ ಏನಾಗ್ತಿತ್ತು ಅಂದರೆ ಮದುವೆನ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಂತ ನೋಡ್ತಾ ಇದ್ವಿ. ಇದನ್ನ ಮುರಿದ್ರೆ ಸಮಾಜ ಬೇರೆ ಥರನೇ ನೋಡುತ್ತೆ, ಇದನ್ನ ಅನ್ಯಾಚುರಲ್ ಅನ್ಕೋತಾ ಇದ್ವಿ. ಹಾಗಾಗಿ ಹಿಂದೆ ಡಿವೋರ್ಸ್ ರೇಟ್ ಕಮ್ಮಿ ಇತ್ತು. ಜೊತೆಗೆ ನಮ್ಮ ದೇಶದಲ್ಲಿ ವಿಮೆನ್ ಲಿಟ್ರಸಿ ರೇಟ್ ಮತ್ತು ಲೇಬರ್ ಫೋರ್ಸ್ ಕಮ್ಮಿ ಇತ್ತು. ಹಿಂದೆ ಹೇಗಿತ್ತು ಅಂದರೆ ಹುಡುಗಿರ್ಗೆ ಮದುವೆ ಅನ್ನೋದು ಲವ್, ರೆಸ್ಪೆಕ್ಟ್, ಈಕ್ವಾಲಿಟಿಗಿಂತ ಜಾಸ್ತಿ ಪ್ರೊಟೆಕ್ಷನ್ ಕೂಡ ಆಗಿರ್ತಾ ಇತ್ತು. ಜೊತೆಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಆಗಿರ್ತಾ ಇತ್ತು. ಸೊ ಇವಾಗ್ಲೂ ನಮ್ಮ ದೇಶದಲ್ಲಿ ಮದುವೆ ಅನ್ನೋದು ಹುಡುಗಿ ಜೀವನದಲ್ಲಿ ಒಂದು ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಸೊ ಯಾಕಂದರೆ ಮದುವೆ ಆದಮೇಲೆ ಎಲ್ಲನೂ ಗಂಡ ನೋಡ್ಕೊಳ್ತಾನೆ ಅಂತ. ಇನ್ನೂ ಕೆಲವು ಕಡೆ ಅವ್ರ ಎಜುಕೇಷನ್ಗೆ ಜಾಸ್ತಿ ಎಜುಕೇಷನ್ಗೂ ಜಾಸ್ತಿ ಡೌರಿಗೆ ಸೇವ್ ಮಾಡ್ತಾರೆ. ಸೊ ಇದರಿಂದ ಇಲಿಟ್ರಸಿ ಜಾಸ್ತಿ ಆಗ್ತಿತ್ತು. ಇದರಿಂದ ಹೆಣ್ಮಕ್ಳಿಗೆ ಡಿವೋರ್ಸ್ ಅಂದರೆ ಅವ್ರ ತಲೆ ಮೇಲೆ ಅವರೇ ಕಲ್ಚಪ್ಡಿ ಹೇಳ್ಕೊಂಡಾಗೆ. ಸೊ ಈ ಥರದ ಹೆಣ್ಮಕ್ಳು ಕಷ್ಟ ಆದ್ರೂ ಗಂಡನ ಜೊತೆಗೆ ಬದುಕ್ತಾ ಇದ್ರು. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಡಿವೋರ್ಸ್ ರೇಟ್ ಕಮ್ಮಿ ಇತ್ತು. ಬಟ್ ಈಗ ಇಂಡಿಯನ್ ಡಿವೋರ್ಸ್ ಟ್ರೆಂಡ್ ಚೇಂಜ್ ಆಗ್ತಿದೆ. ಯಾಕಂದರೆ ಜಾಯಿಂಟ್ ಫ್ಯಾಮಿಲಿಗಳು ಕಮ್ಮಿ ಆಗ್ತಿದೆ. ಎಲ್ಲ ಸಪ್ರೇಟಾಗಿ ಅವ್ರವ್ರ ಲೈಫ್ನ ನೋಡ್ಕೋತಾ ಇದ್ದಾರೆ. ಸೊ ಫ್ಯಾಮಿಲಿ ಬಾಂಡಿಂಗ್ ತುಂಬಾ ಕಮ್ಮಿ. ಇವಾಗ ವಿಮೆನ್ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರ ಬೇಸಿಕ್ ನೀಡ್ಸ್ ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೊಳ್ಳೋ ಥರ ಬೆಳೆದಿದ್ದಾರೆ. ಸೊ ಹುಡುಗಿರು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಕ್ಲಾಶ್ ಆಫ್ ಈಗೋಸು ಆಗುತ್ತೆ. ಸೊ ಈಗ ಎಲ್ಲನೂ ಚೇಂಜ್ ಆಗ್ತಿದೆ. ಹೈ ಲಿಟ್ರಸಿ ಎಕ್ಸ್ಪೋಜರ್, ಮೋರ್ ವರ್ಕ್ ಫೋರ್ಸ್, ಆಂಬಿಷಿಯಸ್ ಕೂಡ ಆಗಿರ್ತಾರೆ. ಸೊ ಡಿವೋರ್ಸ್ ಜಾಸ್ತಿ ಆಗ್ತಿದೆ. ಈಗ ಮದುವೆನ ಟಾಪ್ ಪ್ರಿಯಾರಿಟಿಯಿಂದ ಆಚೆ ಇಟ್ಟಾಗ್ಬಿಟ್ಟಿದೆ. ಕೆಲವರು ಪ್ರೊಫೆಷ್ನಲ್ ಲೈಫಲ್ಲಿ ಸಕ್ಸಸ್ಗೋಸ್ಕರ ಪರ್ಸ್ನಲ್ ಲೈಫಲ್ಲಿ ಜಾಸ್ತಿ ಟೈಮ್ ಕೊಡ್ತಿಲ್ಲ. ಸೊ ಇದಕ್ಕಿಂತ ಜಾಸ್ತಿ ಎಂಟಿನೆಸ್ ಸಿಂಡ್ರೋಮ್ ಕೂಡ ಇದಕ್ಕೊಂದು ರೀಸನ್ ಆಗಿರುತ್ತೆ. ಮಕ್ಕಳು ಎಜುಕೇಷನ್ಗೆ ಅಂತ ಬೇಗ ಮನೆ ಬಿಡ್ತಾರೆ, ಇಂಡಿಪೆಂಡೆಂಟ್ ಆಗ್ತಾರೆ. ಸೊ ಫ್ಯಾಮಿಲಿ ಬಾಂಡಿಂಗ್ ತುಂಬಾ ಕಮ್ಮಿ.
ಎಕ್ಸ್ಪೋಜರ್ ಮತ್ತು ಫ್ರೀಡಮ್ ಇದರಿಂದ ಹೊಸ ಹೊಸ ಜನಗಳ ಪರಿಚಯ ಆಗುತ್ತೆ. ಆವಾಗ ಎಕ್ಸ್ಟ್ರಾ ಮ್ಯಾರಿಷಲ್ ಅಫೇರ್ಸ್ ಇಟ್ಕೋತಾರೆ. ಇದೂ ಕೂಡ ಒಂದು ಮೇನ್ ರೀಸನ್ ಡಿವೋರ್ಸ್ಗೆ. ಹಾಗೆ ಚೇಂಜ್ ಇನ್ ಆಟಿಟ್ಯೂಡ್. ಇವಾಗ ಹೆಣ್ಮಕ್ಳು ವರ್ಕ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ ಆ್ಯಂಡ್ ಎಜುಕೇಟೆಡ್ ಕೂಡ. ಸೊ ಇದರಿಂದ ಡಿವೋರ್ಸ್ ಅಕ್ಸೆಪ್ಟೆನ್ಸ್ ಕೂಡ ಜಾಸ್ತಿನೇ ಆಗಿದೆ. ಸೊ ಗಂಡನ ಮನೇಲಿ ಎಷ್ಟೇ ತೊಂದರೆ ಇದ್ರೂ ಅಲ್ಲೇ ಇರಬೇಕು, ಗಂಡ ಇಲ್ಲದೆ ಬದುಕಕ್ಕಾಗಲ್ಲ ಅನ್ನೋ ಮನೋಭಾವದಿಂದ ಆಚೆ ಬಂದಿದ್ದಾರೆ. ಸೊ ಇದು ಕೂಡ ಒಂದು ರೀಸನ್ ಈಗ ಡಿವೋರ್ಸ್ ರೇಟ್ ಜಾಸ್ತಿ ಇರೋದಕ್ಕೆ ಇಂಡಿಯಾದಲ್ಲಿ. ಅದೇನೇ ಇರಲಿ, ಒಂದು ಮದುವೆನ ನಾವು ಎಷ್ಟು ಡಿಗ್ನಿಟಿ ಮತ್ತು ಗೌರವದಿಂದ ನೋಡ್ತೀವೋ, ಸಿಂಗಲ್ ಲೈಫ್ನ ಕೂಡ ಅಷ್ಟೇ ಗೌರವದಿಂದ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನು ಅನಿಸ್ತು ವಿಡಿಯೋ ನೋಡಿ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಹಾಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.